ಗಮ್ಮತ್ತಲ್ಲಿ ಇವತ್ತು ಒಂದು ಅನ್ನದ ಬಗೆಯನ್ನು ಮಾಡೋಣ. ಈ ಬಿರಿಯಾನಿ, ಪಲಾವು, ಬಾತು ಅದೆಲ್ಲ ಯಾರಿಗೆಲ್ಲ ಇಷ್ಟ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇವತ್ತು ಯಾವುದೇ ಮಸಾಲೆ ಪುಡಿಗಳನ್ನು ಹಾಕದೆ ರುಚಿಯಾಗಿ ಒಂದು ಮಸಾಲೆಯನ್ನು ರುಬ್ಬಿ ನಾನು ಆಲೂ ಬಿರಿಯಾನಿಯನ್ನು ಮಾಡ್ತಾಯಿದ್ದೀನಿ. ಬೇರೆ ಯಾವುದೇ ತರಕಾರಿಗಳನ್ನು ಹಾಕದೆ ಕೇವಲ ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಉಪಯೋಗಿಸಿ ಮಾಡುವಂತಹ ಆಲೂ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು ಅಥವಾ ಮಧ್ಯಾಹ್ನದ ಹೊತ್ತು ಬರೀ ಅನ್ನ ಸಾರು ತಿಂದು ಬೋರ್ ಆಗಿರುವಾಗ ಖಂಡಿತ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡ್ಬೋದು. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ಈ ಆಲೂ ಬಿರಿಯಾನಿ ಮಾಡೋದು ಹೇಗೆ ನೋಡೋಣ. ಇದನ್ನು ಮಾಡಲಿಕ್ಕೆ ನಾನು ಬಾಸುಮತಿ ಅಕ್ಕಿಯನ್ನು ತೊಗೊಂಡಿದ್ದೇನೆ. ನೀವು ಇದ್ರ ಬದಲಾಗಿ ನಾರ್ಮಲ್ ಸೋನಾ ಮಸೂರಿ ಅಕ್ಕಿಯನ್ನು ಬೇಕಿದ್ರೂ ತೊಗೋಬೋದು. ನಾನಿಲ್ಲಿ 2 ಲೋಟದಷ್ಟು ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿ 2 ಸಲ ಚೆನ್ನಾಗಿ ತೊಳೆದು ಈ ಮಸಾಲೆ ಎಲ್ಲ ರುಬ್ಕೊಂಡು ತರಕಾರಿ ಎಲ್ಲ ಹೆಚ್ಚೋ ತನಕ ಒಂದು 20 ನಿಮಿಷ ನೆನೆದ್ರೆ ಸಾಕು. ಅಲ್ಲಿವರೆಗೆ ಇದನ್ನು ತುಂಬ ನೀರು ಹಾಕಿ ನೆನೆಸಿಟ್ಕೊತಾ ಇದ್ದೀನಿ. 2 ಆಲೂಗಡ್ಡೆಯನ್ನು ಸಿಪ್ಪೆಯನ್ನು ತೆಗೆದು ಈ ರೀತಿ ಉದ್ದುದ್ವಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಈ ರೀತಿ ಹೆಚ್ಚೋದ್ರಿಂದ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ತಿನ್ನಲಿಕ್ಕೆ ಅಂತ ಅಷ್ಟೇ. ಈಗ ರುಬ್ಬೋದಕ್ಕೆ ಮಿಕ್ಸರ್ ಜಾರ್ಗೆ ಹೆಚ್ಚಿದಂತಹ ಶುಂಠಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು 2 ಹಸಿಮೆಣಸಿನಕಾಯಿ, ಒಂದು ಸಣ್ಣ ಈರುಳ್ಳಿಯನ್ನು ಈ ರೀತಿ ಉದ್ದುದ್ವಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇಲ್ಲಿ ಯಾವುದೇ ಮಸಾಲೆಯನ್ನು ಹುರಿತಾ ಇಲ್ಲ, ಹಸಿದಾಗೆ ಹಾಕ್ತಾ ಇರೋದು. 1.5 ಚಮಚದಷ್ಟು ಕೊತ್ತಂಬರಿ ಬೀಜ ಮತ್ತು 1 ಚಮಚದಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು, 1 ಚಮಚದಷ್ಟು ಸೋಂಪು ಅಥವಾ ಬಡೆ ಸೊಪ್ಪು, 2 ಲವಂಗವನ್ನು ಹಾಕ್ತಾ ಇದ್ದೇನೆ, ಒಂದು 2 ತುಂಡಿನಷ್ಟು ಚಕ್ಕೆಯನ್ನು ಹಾಕ್ತಾ ಇದ್ದೇನೆ, ಮತ್ತು ತೆಂಗಿನಕಾಯಿ ತುರಿ, ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ತುಂಬ ಹಾಕೋದು ಬೇಡ, ನಾನಿಲ್ಲಿ ತೆಂಗಿನಕಾಯಿನ ಹೋಳು ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ಮಸಾಲೆಯನ್ನು ಅರ್ಕೊಂಡು ಬರ್ತೇನೆ. ಇದು ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಯಾಕೆಂದರೆ ನಾವಿಲ್ಲಿ ಯಾವುದನ್ನು ಹುರಿದಿಲ್ವಲ್ಲ, ಹಸಿದಾಗೆ ಹಾಕ್ತಾ ಇರೋದು. ರುಬ್ಬಿ ಆಗಿದೆ. ಈಗ ಕುಕ್ಕರ್ಗೆ 2 ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವು ಹೆಚ್ಚಿದಂತಹ ಆಲೂಗಡ್ಡೆ ಹೋಳೇನಿದೆ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಅರ್ಧ ಭಾಗ ಆಲೂಗಡ್ಡೆ ಬೇಯಬೇಕು. ಆ ರೀತಿ ಎಣ್ಣೆಯಲ್ಲಿ ಆಲೂಗಡ್ಡೆಯನ್ನು ಹುರ್ಕೋಬೇಕಾಗತ್ತೆ. ಹುರಿವಾಗಲೇ ಇದಕ್ಕೊಂದು ಅರ್ಧ ಚಮಚದಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ಹುರಿತಾ ಇದ್ದೇನೆ. ಈ ರೀತಿ ಮೊದಲೇ ಎಣ್ಣೆಯಲ್ಲಿ ಹುರಿದು ಆಲೂಗಡ್ಡೆಯನ್ನು ಹಾಕೋದ್ರಿಂದ ಅಕ್ಕಿಯೊಟ್ಟಿಗೆ ನಮಗೆ ಕ್ರಂಚಿಯಾಗಿ ಸಿಗುತ್ತೆ. ಬೇಯುವಾಗ ತುಂಬ ಮೆದುವಾಗಿಬಿಡೋಲ್ಲ. ಹಾಗಾಗಿ ನೋಡಿ, ಈ ರೀತಿ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕೈ ಬಿಡದೆ ಇದನ್ನು ನೀವು ಈ ರೀತಿ ಹುರಿತಾ ಇರಬೇಕು. ಆಲೂಗಡ್ಡೆ ಇಲ್ಲ ಅಂದರೆ ಕುಕ್ಕರ್ ಅಡಿಯಲ್ಲಿ ನಮಗೆ ಹಿಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ಪೂರ್ತಿಯಾಗಿ ಹುರಿದು ಆಗಿದೆ. ಒಂದು 50% ಬೆಂದಿದೆ ಅಂತ ಆದಮೇಲೆ ಹುರಿದಂತಹ ಎಲ್ಲ ಆಲೂಗಡ್ಡೆ ಹೋಳುಗಳನ್ನು ನಾನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ಅದೇ ಕುಕ್ಕರಿಗೆ 1 ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಬೇಡ ಅಂತಂದರೆ ಈಗ ಹಾಕಿರೋ ಎಣ್ಣೆಯಲ್ಲೇ ನೀವು ಮಾಡ್ಕೊಳ್ಬೋದು. ತುಂಬ ತುಪ್ಪ ಎಣ್ಣೆ ಎಲ್ಲ ಆಗಿಬಿಡತ್ತೆ ಅಂತ ಆದರೆ. ಈಗ 1 ಪಲಾವ್ ಎಲೆ, 1 ಹೂವು ಹಾಕ್ತಾ ಇದ್ದೇನೆ, ಅನಾನಸ್ ಹೂವು ಅಂತ ಹೇಳ್ತಾರಲ್ಲ ಅದು, 2 ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ, 2 ಜಾಯಿಕಾಯಿ ಪತ್ರೆ ಇರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದೆಲ್ಲ ಆಪ್ಷನಲ್, ನಿಮಗೆ ತುಂಬ ಸ್ಪೈಸಿ ಅಂತ ಅನಿಸಿದ್ರೆ ಸ್ಕಿಪ್ ಮಾಡ್ಬೋದು. ಹೆಚ್ಚಿದಂತಹ 2 ಈರುಳ್ಳಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ನಂತರ ನಾವು ರುಬ್ಬಿದಂತಹ ಮಸಾಲೆ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಇದನ್ನು ನಾನು ಆಗಲೇ ಹೇಳಿದಾಗೆ ಎಲ್ಲದನ್ನು ಹಸಿದಾಗೆ ಹಾಕಿರೋದ್ರಿಂದ ಒಮ್ಮೆ ಇದನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಹುರ್ಕೋಬೇಕಾಗತ್ತೆ. ಹೀಗೆ ಹುರಿಯೋದ್ರಿಂದ ಒಳ್ಳೆ ಪರಿಮಳ ಆಗುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಖಾರಕ್ಕೆ 1.5 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ನಾವು ರುಬ್ಲಿಕ್ಕೆ 2 ಹಸಿಮೆಣಸು ಹಾಕಿರೋದ್ರಿಂದ ಸ್ವಲ್ಪ ಖಾರದ ಪುಡಿ ಹಾಕಿದ್ರೆ ಬಣ್ಣನೂ ಚೆನ್ನಾಗಿ ಬರುತ್ತೆ, ರುಚಿನೂ ಸಹ ಚೆನ್ನಾಗಿರುತ್ತೆ. ಈಗ ಒಂದು 2 ದೊಡ್ಡ ಚಮಚದಷ್ಟು ಮೊಸರನ್ನು ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಮೊಸರು ಅದರೊಟ್ಟಿಗೆ ಮಿಕ್ಸ್ ಆಗಿ ಒಂದು ಕುದಿ ಬರೋ ತನಕ ಕುದಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿಯಲ್ಲಿರುವಂತಹ ನೀರನ್ನೆಲ್ಲ ಬಸಿದು, ನಾವು ನೆನೆಸಿಟ್ಕೊಂಡಿದ್ದೀವಲ್ಲ ಬಾಸುಮತಿ ಅಕ್ಕಿ, ಆ ನೀರನ್ನೆಲ್ಲ ಬಸಿದು ಅಕ್ಕಿಯನ್ನು ಸೇರಿಸ್ಕೊಂಡು ಒಮ್ಮೆ ಮಸಾಲೆಯಲ್ಲಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಟೈಮ್ ಇದೆ ಅಂತಂದರೆ ಇದನ್ನು ನೀವು ಈ ರೀತಿ ಓಪನ್ ಪ್ಯಾನ್ನಲ್ಲೂ ಸಹ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡದೆ ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಇಲ್ಲ ಬೇಗ ಆಗಬೇಕು ಅಂತಂದರೆ ಕುಕ್ಕರ್ನಲ್ಲೇ ಮಾಡ್ಕೊಳ್ಬೋದು. ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ, ಪರಿಮಳ ಚೆನ್ನಾಗಿರುತ್ತೆ ಅಂತ. ನಂತರ ನಾವು ಎಣ್ಣೆಯಲ್ಲಿ ಹುರಿದಂತಹ ಆಲೂಗಡ್ಡೆ ಹೋಳುಗಳೇನಿದೆ ಅದನ್ನು ಒಮ್ಮೆ ಇದನ್ನು ಹಾಕಿ ಇದಕ್ಕೆ ನೀರನ್ನು ಸೇರಿಸ್ಕೋಬೇಕು. ನಾನು 2 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಹಾಕಿದ್ದೇನೆ. 2ಕ್ಕೆ 4 ಬೇಕಾಗೋದಿಲ್ಲ, ಯಾಕೆಂದರೆ ಅಕ್ಕಿಯನ್ನು ನೆನೆಸಿರ್ತೀವಲ್ಲ ನಾವು, ಹಾಗಾಗಿ ಕಡಿಮೆ ಸಾಕಾಗುತ್ತೆ. ನೀವು ನಿಮ್ಮ ಅಕ್ಕಿಯ ಗುಣವನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 2 ಲೋಟ ಅಕ್ಕಿಗೆ 3 ಲೋಟ ನೀರನ್ನು ಹಾಕಿದ್ದೇನೆ.
ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಇಲ್ಲಿ ನೀವು ಒಂದನ್ನು ಗಮನಿಸಬೇಕು, ನಾನು ಯಾವುದೇ ಬಿರಿಯಾನಿ ಪೌಡರ್ನಾಗಲಿ ಅಥವಾ ಗರಂ ಮಸಾಲ ಪುಡಿಯನ್ನಾಗಲಿ ಧನಿಯಾ ಪುಡಿಯನ್ನಾಗಲಿ ಯಾವುದನ್ನು ಸಹ ಹಾಕಿಲ್ಲ. ಈ ಮಸಾಲೆನೇ ಒಳ್ಳೆ ರುಚಿಯನ್ನು ಕೊಡುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಅಂತನ್ನುವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಏಕೆಂದರೆ ನಾವು ಅಕ್ಕಿಯನ್ನು ನೆನೆಸಿರ್ತೇವೆ ಮತ್ತು ಈ ರೀತಿ ಕುದ್ದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡೋದ್ರಿಂದ ಬೇಗನೆ ಆಗಿಬಿಡತ್ತೆ. ಈಗ ಒಂದು ವಿಷಲ್ ಆಗಿದೆ, ಕುಕ್ಕರ್ ಸಹ ಕೂಲಾಗಿದೆ. ಓಪನ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ, ಎಷ್ಟು ಉದುರುದ್ರಾಗಿ ತುಂಬಾ ಚೆನ್ನಾಗಿ ಬಂದಿದೆ, ಬಿಸಿ ಇದೆ. ಇವಾಗ ಮೇಲ್ಗಡೆಯಿಂದ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿಯನ್ನು ಸೇರಿಸ್ತಾ ಇದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಒಳ್ಳೆ ಮಸಾಲೆ, ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.